ಹೋಗುವಳ್ಕಟ್ಟಿಯವರು ಅಂದು ಧಾರವಾಡ ಅವರ ಜನ್ಮಭೂಮಿ ಕರ್ಮಭೂಮಿ ವಿಜಯಪುರ. ಇಲ್ಲಿ ಬಂದು ಇವತ್ತು ನಮ್ಮ BLD ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು, ಭೂತಾಳ್ ಕೆರೆಯನ್ನು ಅವರೇ ಕಟ್ಟಿದ್ರು. ಇದೆಲ್ಲಕ್ಕಿಂತ ದೊಡ್ಡದಾಗಿ ಏನು ಹರಿದು ಹೋಗಿಂತ ವಚನಗಳಿತ್ತು, ಕಲ್ಯಾಣ ಕ್ರಾಂತಿ ಅನ್ನ ಹರಿದು ಹೋದಂತ ವಚನಗಳು ಎಲ್ಲೋ ಜಗ್ಲಿ ಮೇಲೆ ಬಿದ್ದಿದ್ದು, ಮಠಗಳಲ್ಲಿ ಬಿದ್ದಿದ್ದು, APMC ಬಿದ್ದಿದ್ದು, ಅಡತಿ ಅಂಗಡಿಯಲ್ಲಿ ಬಿದ್ದಿದ್ದು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ದು, ಅವೆಲ್ಲವನ್ನ ಕ್ರೋಢೀಕರಿಸಿ ದುಡ್ಡನ್ನು ಸಹ ಕೊಟ್ಟು ತುಂಡು ಸಹ ಕ್ರೋಢೀಕರಿಸಿ ಇವತ್ತು 10,000ಕ್ಕಿಂತ ಹೆಚ್ಚಿನ ವಚನಗಳನ್ನ ಕ್ರೋಢೀಕರಿಸಿದ್ರು. ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರಕರಿಸಿದ್ರು. ಹಳಕಟ್ಟಿಯೋಗಿಂತ ಮುಂಚೆ ಬಹುಶಃ 50 ಶರಣರಷ್ಟೇ ಬೆಳಕಿದ್ರು. ಹಳಕಟ್ಟಿಯೋಗಿಂದ 200 ವಚನಕಾರರು ಬೆಳಕಿದ್ರು. ಬಹುಶಃ ಹಳಕಟ್ಟಿಯಲ್ಲಿ ಇರ್ತಿದ್ರ ಇವತ್ತು ನಾವೆಲ್ಲ ಇಲ್ಲಿ ಕೂಡಿರ್ತಿರ್ಲಿಲ್ಲ. ಬಸವಣ್ಣವರು ಬಸವಾದಿ ಶರಣರ ಬಗ್ಗೆ ಇವತ್ತು ಯಾರಿಗೂ ಕೂಡ ತಿಳಿತಿದ್ದರು. ಅವರ ಒಂದು ಸಮಗ್ರ ಸಂಪುಟವನ್ನ ಹಳಕಟ್ಟಿಯವರು ಒಂದು ಕೇಂದ್ರ ಆಗ್ಬೇಕು ಅಂತ ಹೇಳಿ ಪರಮ ಪೂಜ್ಯ ಸುತ್ತೂರು ಶ್ರೀಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, MN ಕಲಬುರ್ಗಿ ಅವರು, ಆಮೇಲೆ ನಮ್ಮ MP ಪ್ರಕಾಶ್ ಅವರು ಹೂವಿನ ಹಡಗಲಿಯಲ್ಲಿ ಕೂಡ್ತಾರೆ, ತೋಗೋಳುಕಟ್ಟಿ ಸಂಶೋಧನಾ ಕೇಂದ್ರ ಆಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ರು. ನನಗೂ ಇದನ್ನ ಜವಾಬ್ದಾರಿ ಕೊಡ್ತಾರೆ. BLD ಸಂಸ್ಥೆಯಿಂದ ನೀವು ಪ್ರಾರಂಭ ಮಾಡುತ್ತೆ. ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ಮೇಲೆ ವಿಶ್ವಾಸ ಇತ್ತು, ಅದನ್ನ ಮಾಡಿದ್ದಾರೆ. ಇವತ್ತು ದಿವಸ ಹಳಕಟ್ಟಿಯವರ ಬಗ್ಗೆ ಬಹುಶಃ ನಮ್ಮ ಕ್ಯಾಂಪಸ್ನಾಗ ಗೊತ್ತಿರಲಿಲ್ಲ. ಸಮಾಧಿಯಲ್ಲಿ ಅದು ಕ್ಯಾಂಪಸ್ನಾಗ ಎದುರುಗುಡಿ ಮಕ್ಕಳು ನಮಗೆ ಅವ್ರ ಸಮಾಧಿಯಲ್ಲಿ ಆ ಜನಕ್ಕೆ ಹೋಗೋಳ್ಕಟ್ಟಿಯ ಬಗ್ಗೆ ಗೊತ್ತಿರಲಿಲ್ಲ. ಈಗ ಹೋಗೋಳ್ಕಟ್ಟಿಯ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಕಡೆ ಗೊತ್ತಾಗ್ತದೆ. ಅವ್ರ ಕುಟುಂಬದವರಿಗೆ ಅವ್ರು ಗೊತ್ತಿರಲಿಲ್ಲ.